ನಮಸ್ಕಾರ ಸ್ನೇಹಿತರೆ, ಕನ್ನಡಿಯ ಮೊದಲನೇ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಿಂಹಾದ್ರಿಯ ಸಿಂಹ ಫಿಲ್ಮಲ್ಲಿ ಒಂದು ಪಂಚಾಯತಿ ಕಟ್ಟೆ ಫೇಮಸ್ ಸೀನ್ ಇದೆ ಅಲ್ವಾ ಫ್ರೆಂಡ್ಸ್? ಆ ಸೀನಲ್ಲಿ ಸರ್ ಅವರು ಆಕ್ಟ್ ಮಾಡಿರ್ಬೋದು. ಆದರೆ ಫ್ರೆಂಡ್ಸ್, ಅಲ್ಲಿ ಕೊಟ್ಟಂತ ತೀರ್ಪು ಮತ್ತೆ ಹಳೆ ಕಾಲದಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಕೊಟ್ಟಂತ ತೀರ್ಪು ಇವಾಗಿನ ಕೆಲವು ಕೇಸಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಇಂದನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈ ಮಾತಿಗೆ ಕೆಲವು ಎಕ್ಸಾಂಪಲ್ಸ್ ನಾನು ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನಮ್ಮ ಇಂಡಿಯನ್ ಲಾ ಸಿಸ್ಟಮ್ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಹೇಗೆ ನಮ್ಮ ಲಾ ಸಿಸ್ಟಮ್ ಇಂಡಿಯಾದಲ್ಲಿ ಸತ್ತೋಗಿದೆ ಅಂತ ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಕನ್ನಡಿ, ಇದು ನಿಮ್ಮ ಮತ್ತು ಸಮಾಜದ ಪ್ರತಿಬಿಂಬ. ಫ್ರೆಂಡ್ಸ್, ಈ ವಿಡಿಯೋನ ಮುಂದುವರಿಸೋದಕ್ಕೋಸ್ಕರ ನಾವು ಕೆಲವು ಕೇಸ್ಗಳನ್ನ ರೆಫರ್ ಮಾಡಿದ್ದೀವಿ ಫ್ರೆಂಡ್ಸ್. ಕೇಸ್ 1 ಬಂದ್ಬಿಟ್ಟು ಸೌಜನ್ಯ ಕೇಸ್. ಕೇಸ್ 2 ಬಂದ್ಬಿಟ್ಟು ಪಾರ್ಷೆ ಕೇಸ್. ಕೇಸ್ 3 ಬಂದ್ಬಿಟ್ಟು ನಿರ್ಭಯಾ ಕೇಸ್. ಕೇಸ್ 4 ಬಂದ್ಬಿಟ್ಟು ಅತುಲ್ ಸುಭಾಷ್ ಕೇಸ್. ಕೇಸ್ 5 ಬಂದ್ಬಿಟ್ಟು ಹೈದರಾಬಾದ್ ಎನ್ಕೌಂಟರ್ ಕೇಸ್. ಫ್ರೆಂಡ್ಸ್, ಎಲ್ಲಾ ಕೇಸಲ್ಲಿ ಯಾರು ಅಪರಾಧಿಗಳು ಅಂತ ಪ್ರೂವ್ ಮಾಡೋದಕ್ಕೆ ಮಿನಿಮಮ್ ಆಗಿ 5ರಿಂದ 6 ವರ್ಷಗಳ ಟೈಮ್ ಬೇಕಾಯಿತು ನಮ್ಮ ಲಾ ಮತ್ತು ಸಿಸ್ಟಮ್ಗೆ. ವಿಪರ್ಯಾಸ ಏನು ಅಂದ್ರೆ, ಸಮೀರ್ ಅವರ ವಿಡಿಯೋಲಿ ಹೇಳಿದ ಹಾಗೆ ಪೊಲೀಸ್ ಅವರು ಎವಿಡೆನ್ಸ್ ನ ಮುಚ್ಚಾಕೋಕೆ ಎಷ್ಟು ಪ್ರಯತ್ನ ಪಟ್ಟರು ಅಂತ ನೀವೇ ನೋಡಿರ್ತೀರ. ಫ್ರೆಂಡ್ಸ್, ಇದೇ ತರ ಸೀನ್ ಏನಾದ್ರು ದುಬೈಲಿ ಅಥವಾ ಸೌದಿಯಲ್ಲಿ ನಡೆದಿದ್ರೆ ವಿತಿನ್ 1 ಡೇಲಿ ಎನ್ಕೌಂಟರ್ ಮಾಡ್ತಾ ಇತ್ತು. ಮತ್ತೆ ಮೈಸೂರು ಗಲಭೆ ಕೇಸಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಕೊಟ್ಟ ಸ್ಟೇಟ್ಮೆಂಟ್ ಇದು. ನಮ್ಮ ರಾಜ್ಯದಲ್ಲಿ ಇನ್ನೂ ಆ ತರ ಪರಿಸ್ಥಿತಿ ಬಂದಿಲ್ಲ ಅಂತೆ. ನಮ್ಮ ಹೋಮ್ ಮಿನಿಸ್ಟರ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಸ್ನೇಹಿತರೆ. ಪ್ರತಿದಿನ ನಮ್ಮ ದೇಶ ಅಥವಾ ನಮ್ಮ ರಾಜ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ನಡೀತಾನೆ ಇದೆ. ಹೇಗಾಗಿದೆ ಅಂದ್ರೆ, ಇನ್ಸ್ಟಾಲಿ ಫೀಡ್ ನ ರಿಫ್ರೆಶ್ ಮಾಡಿದ್ರೆ ಸಾಕು ಒಂದೊಂದು ರೇಪ್ ಕೇಸ್ ಕಾಣುತ್ತೆ. ಫ್ರೆಂಡ್ಸ್, ಕೇಸ್ 1 ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ ನಡೆದಿರುವಂತ ಘಟನೆ 2012ರಲ್ಲಿ ಸೌಜನ್ಯರ ಪ್ರಕರಣ. ಫ್ರೆಂಡ್ಸ್, ಈ ಕೇಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಲಾ ಅಂಡ್ ಸಿಸ್ಟಮ್ ಒಬ್ಬ ಅಪರಾಧಿನ ಹಿಡಿಯೋಕೆ ಸಕ್ಸಸ್ಫುಲ್ ಆಗಿ ಫೇಲ್ ಆಯಿತು. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮತ್ತೆ ಕೋರ್ಟಲ್ಲಿ ಬಂದಿರೋ ತೀರ್ಪಿನ ಪ್ರಕಾರ ಸೌಜನ್ಯರ ಪ್ರಕರಣದಲ್ಲಿ ಅರೆಸ್ಟ್ ಆಗಿ 5ರಿಂದ 6 ವರ್ಷವರೆಗೂ ಶಿಕ್ಷೆ ಅನುಭವಿಸಿ ಬಂದಿರೋ ವ್ಯಕ್ತಿ ರೇಪ್ ಅಂಡ್ ಮರ್ಡರ್ ಅಲ್ಲಿ ಭಾಗಿಯಾಗಿಲ್ಲ. ಹಾಗಾದ್ರೆ ಯಾರು ಆರೋಪಿ? ಮತ್ತೆ ಫಾಲ್ಸ್ಲಿ ಅಕ್ಯೂಸ್ಡ್ ಆದ ವ್ಯಕ್ತಿಯ ಅಮೂಲ್ಯವಾದ 5ರಿಂದ 7 ವರ್ಷದ ಜೀವನನ ಹಾಳು ಮಾಡಿದೆ. ಮತ್ತೆ ಅವ್ರ ಫ್ಯಾಮಿಲಿ ಅನುಭವಿಸಿರೋ ವ್ಯಕ್ತಿನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಫ್ರೆಂಡ್, 2012ರಿಂದ ಇಲ್ಲಿಯವರೆಗೂ ಈ ಕೇಸ್ನ ನಿಜಾಂಶ ಏನು, ಆ ಆರೋಪಿ ಯಾರು ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ರೇಪ್ ಕೇಸಸ್ ನಮ್ಮ ದೇಶದಲ್ಲಿ ಕಮ್ಮಿ ಆಗೇ ಇಲ್ಲ. ಭಯಪಡೋ ವಿಚಾರ ಏನು ಅಂದ್ರೆ, ಇನ್ನೂ ಜಾಸ್ತಿನೇ ಆಗಿದ್ದಾವೆ. ನಮ್ಮ ಲಾ ಅಂಡ್ ಸಿಸ್ಟಮ್ ಮಾತ್ರ ಯಾವುದೇ ಅಪ್ಡೇಟ್ ಆಗದೆ ಮತ್ತೆ 5ರಿಂದ 6 ವರ್ಷವರೆಗೂ ಕೇಸ್ನ ಪ್ರೊಸೀಡ್ ಮಾಡಿಕೊಂಡು ಜನಗಳ ಟ್ಯಾಕ್ಸ್ ಮನೆಯಲ್ಲಿ ಆರೋಪಿಗಳಿಗೆ ಊಟ ಹಾಕೊಂಡು ಸಾಕ್ತಾ ಇದೆ. ಈ ತರ ಇದ್ರೆ ಯಾವ ವ್ಯಕ್ತಿ ತಾನೇ ಬದಲಾಗೋಕೆ ಸಾಧ್ಯ ಹೇಳಿ? ಬೇರೆ ದೇಶದಲ್ಲಿ ಬರೀ 1 ಗಂಟೆಯಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆ ಕೊಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 140+ ಕೋಟಿ ಜನಗಳಿರುವಂತ ದೇಶದ ಕಾನೂನಿನ ಪರಿಸ್ಥಿತಿ ಈ ತರ ಇದೆ. ಫ್ರೆಂಡ್ಸ್, ಸೆಕೆಂಡ್ ಕೇಸ್ ಬಂದ್ಬಿಟ್ಟು ಪಾರ್ಷೆ ಕೇಸ್. ಫ್ರೆಂಡ್ಸ್, ಈ ಕೇಸ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ. ಯಾಕೆ ಅಂದ್ರೆ 6ರಿಂದ 7 ತಿಂಗಳ ಹಿಂದೆ ಬಹಳ ಸುದ್ದಿಯಲ್ಲಿತ್ತು. ಅಷ್ಟೇ ಯಾಕೆ, ನಮ್ಮ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರು ಕೂಡ ಈ ಕೇಸ್ ಬಗ್ಗೆ ಮಾತಾಡಿದ್ರು. ಫ್ರೆಂಡ್ಸ್, ಈ ಕೇಸಲ್ಲಿ ಒಬ್ಬ 17 ವರ್ಷದ ರಿಚ್ ಕ್ಲಾಸ್ಗೆ ಸೇರಿರೋ ಹುಡುಗ ಪಾರ್ಟಿ ಮಾಡಿ ಅಂಡರ್ ಏಜ್ ಅಲ್ಲಿ ಪಾರ್ಷೆ ಕಾರ್ನ ರ್ಯಾಶ್ ಆಗಿ ಡ್ರೈವ್ ಮಾಡಿ ಇಬ್ಬರನ್ನ ಗುದ್ದಿ ಇಟ್ಟನ್ ಮಾಡಿರ್ತಾರೆ. ಮತ್ತೆ ಅವರಿಬ್ರು ಸ್ಪಾಟ್ ಅಲ್ಲಿ ಸತ್ತೋಗಿರ್ತಾರೆ. ಈ ಕೇಸಲ್ಲಿ ನಮ್ಮ ಜೂನಾಲ್ ಜಸ್ಟಿಸ್ ಬೋರ್ಡ್ ಈ ಹುಡುಗನಿಗೆ ಶಿಕ್ಷೆ ಏನು ಕೊಟ್ಟಿರ್ಬೋದು ಅಂತ ಗೊತ್ತಾ ಫ್ರೆಂಡ್ಸ್? ಜಸ್ಟ್ 300 ಪೇಜಸ್ ಎಸ್ಸೇನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಬ್ಬ ಅಂಡರ್ ಏಜ್ ಹುಡುಗ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಪಾರ್ಷೆ ಕಾರ್ನ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡಿ ಇಬ್ಬರ ಜೀವ ತೆಗೆದಿರೋಕೆ ಬರೀ 300 ಪೇಜಸ್ ಎಸ್ಸೆ. ಈ ಹುಡುಗನಿಗೆ ನೀಡಿರೋ ಶಿಕ್ಷೆ ಫ್ರೆಂಡ್ಸ್, ವಿಪರ್ಯಾಸ ಏನು ಅಂದ್ರೆ ಬರೀ 15 ಗಂಟೆಯಲ್ಲಿ ಬೇಲ್ ಸಿಕ್ಕಿತ್ತು ಅವನಿಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ಕೇಸ್ ಏನಾದರೂ ಅಮೆರಿಕದಲ್ಲಿ ಆಗಿದ್ರೆ ಈ ಹುಡುಗನಿಗೆ 25 ವರ್ಷ ಶಿಕ್ಷೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡ್ತಾ ಇದ್ರು. ಬಟ್ ನಮ್ಮ ದೇಶದಲ್ಲಿ ಮಾತ್ರ ವಿಚಿತ್ರ. ಮತ್ತೆ ಕೋರ್ಟಲ್ಲಿ ಪರ ವಿರೋಧ ಚರ್ಚೆ ಆದ್ಮೇಲೆ ಹೈಕೋರ್ಟಲ್ಲಿ ಕೇಸ್ನ ಟ್ರಾನ್ಸ್ಫರ್ ಮಾಡಿದ್ರು. ಆದ್ರೆ ಏನು ಪ್ರಯೋಜನ ಆಗಿಲ್ಲ ಫ್ರೆಂಡ್ಸ್. ಆ ಹುಡುಗ ಇವಾಗ ಬೇಲ್ ಮೇಲೆ ಹೊರಗಡೆ ಇದ್ದಾನೆ. ಆ ಇಬ್ಬರ ಜೀವಕ್ಕೆ ಏನು ಬೆಲೆನೇ ಇಲ್ಲ ಫ್ರೆಂಡ್ಸ್. ಈ ಕೇಸ್ ಬಗ್ಗೆ ಬಹಳಷ್ಟು ವಿಡಿಯೋಸ್ ಇದಾವೆ ಯೂಟ್ಯೂಬಲ್ಲಿ. ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಪಾರ್ಷೆ ಕೇಸ್ ಪುಣೆ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನಮ್ಮ ಲಾ ಸಿಸ್ಟಮ್ ಹೇಗೆ ದುಡ್ಡಿರೋರು ಕಂಟ್ರೋಲ್ ಮಾಡ್ತಾ ಇದಾರೆ ಅಂತಾನೂ ಗೊತ್ತಾಗುತ್ತೆ. ಫ್ರೆಂಡ್ಸ್, ಕೇಸರಿ ಬಂದ್ಬಿಟ್ಟು ನಿರ್ಭಯಾ ಕೇಸ್. 2012ರಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಕೇಸ್ ಇದು. ಫ್ರೆಂಡ್ಸ್, ಈ ಕೇಸ್ನ ಫೈನಲ್ ವರ್ಡಿಕ್ಟ್ ಬರೋಕೆ 7 ವರ್ಷ ಬೇಕಾಯ್ತು. 2020ರಲ್ಲಿ 4 ಜನರನ್ನ ಹ್ಯಾಂಗ್ ಮಾಡಿದ್ರು. ಮತ್ತೆ ಒಟ್ಟು 6 ಜನರಲ್ಲಿ ಒಬ್ಬ ಜೈಲು ಒಳಗೇನೆ ಸುಸೈಡ್ ಮಾಡ್ಕೊಂಡ. ಮತ್ತೆ ಈ ಕೇಸ್ನ ಇನ್ನೊಬ್ಬ ಆರೋಪಿ ಒಬ್ಬ ಜೂನಾಲ್ ಫ್ರೆಂಡ್ಸ್. 16 ವರ್ಷದ ಹುಡುಗ ನಿರ್ಭಯ ಕೇಸಲ್ಲಿ ಭಾಗಿಯಾಗಿದ್ದ. ಇವನು ಜ್ಯೋತಿ ಸಿಂಗ್ ಅವರಿಗೆ 2 ಬಾರಿ ರೇಪ್ ಮಾಡಿ ಮತ್ತೆ ಐರನ್ ರಾಡ್ನ ಪ್ರೈವೇಟ್ ಪಾರ್ಟ್ ಅಲ್ಲಿ ಇನ್ಸೆಟ್ ಮಾಡಿರೋದ್ರಿಂದ ಇಂಟೆಸ್ಟೈನಲ್ಲೇ ಇನ್ಫೆಕ್ಷನ್ ಆಗಿ ಸಿಂಗಾಪುರಲ್ಲಿ ನಿರ್ಭಯ ಡೆತ್ ಆದ್ರು. ಇಂಥ ಪೈಶಾಚಿಕ ಕೃತ್ಯ ಮಾಡಿರೋ ಹುಡುಗ ಇವತ್ತು ನಮ್ಮ ನಡುವೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ರೀಸನ್ ಇಷ್ಟೇ, ಅಂಡರ್ ಏಜ್ ಹುಡುಗ ಅಂತ. ಅಷ್ಟೇ ಯಾಕೆ, ನಮ್ಮ ಸುಪ್ರೀಂ ಕೋರ್ಟ್ ಈ ಹುಡುಗನಿಗೆ 10,000 ಕೊಟ್ಟು ಟೈಲರ್ ಮಷಿನ್ ಕೊಡಿಸಿ ಟೈಲರಿಂಗ್ ಮಾಡಿಕೊಂಡು ದುಡಿಯೋ ಕೇಳಿದೆ. ಇದು ನಮ್ಮ ಲಾ ಸಿಸ್ಟಮ್. ಫ್ರೆಂಡ್ಸ್,
ಮತ್ತೆ ನೆನೆ ಹೋಳಿ ಹಬ್ಬ ಆದ್ರಿಂದ ಒಬ್ಬ ಲಾ ಸ್ಟೂಡೆಂಟ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ 3 ಜನ ಸಾಯಿಸಿದಾನೆ. ಒಬ್ಬ ಲಾ ಓದ್ತಿರೋ ಹುಡುಗ ಮುಂದೆ ಇವನು ಲಾಯರ್ ಆಗಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಕೊಡಿಸೋನು ಇವನು. ಈ ತರ ಲೆಕ್ಲೆಸ್ ಡ್ರೈವಿಂಗ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ದಾನೆ. ಮತ್ತೆ ಫ್ರೆಂಡ್ಸ್, ಗುಜರಾತ್ ಬಂದ್ಬಿಟ್ಟು ಡ್ರೈ ಸ್ಟೇಟ್. ಅದರ ಲಿಕ್ಕರ್ ಸೇಲ್ ಪರ್ಮಿಷನ್ ಗುಜರಾತ್ ಅಲ್ಲಿ ಇಲ್ಲ. ಅಂತ ಸ್ಟೇಟ್ ಅಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಒಬ್ಬ ಅಮಾಯಕನ ಬಲಿ ತಗೊಂಡಿರೋ ಇವನಿಗೆ ಲಾ ಅದೇನು ಪನಿಷ್ಮೆಂಟ್ ಕೊಡುತ್ತೋ ನೋಡೋಣ. ಫ್ರೆಂಡ್ಸ್, ಮತ್ತೆ ರೀಸೆಂಟ್ ಆಗಿ ಆಗಿರೋ ವಿಷಯ ಹೇಳ್ತೀನಿ. ಮೊನ್ನೆ ನಮ್ಮ ಹಂಪಿಯ ರೆಸಾರ್ಟ್ ಅಲ್ಲಿ ಇಸ್ರೇಲ್ ವುಮೆನ್ ಟ್ರಿಪ್ಪಿಗೆ ಅಂತ ಬಂದಿರ್ತಾರೆ. ಆಗ ಅಲ್ಲಿ ಲೋಕಲ್ ಅಲ್ಲೇ ಇರೋ ಸ್ವಲ್ಪ ಕಾಮಕ್ರಿಮಿಗಳು ಇಸ್ರೇಲ್ ವುಮೆನ್ ಮೇಲೆ ಗ್ಯಾಂಗ್ ರೇಪ್ ಮಾಡಿರ್ತಾರೆ. ನಮ್ಮ ಲಾ ಅಂಡ್ ಸಿಸ್ಟಮ್ ಅವ್ರನ್ನ ಹಿಡಿದ್ರು ಏನು ಪ್ರಯೋಜನ ಇಲ್ಲ. ಫ್ರೆಂಡ್ಸ್, ಅವ್ರಿಗೆ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ಆಮೇಲೆ ಶಿಕ್ಷೆ ವಿಧಿಸಿದ ಮೇಲೆ ಅವ್ರಿಗೆ ಅವ್ರು ಮಾಡಿರೋ ತಪ್ಪನ್ನೆಲ್ಲ ಮರೆತು ಆರಾಮಾಗಿ ಕೊಟ್ಟಿರೋ ಊಟ ಮಾಡ್ಕೊಂಡು ಜೈಲಿರ್ತಾರೆ. ಅದೇ ಏನಾದರೂ ಅವತ್ತೇ ಅವರನ್ನು ಎನ್ಕೌಂಟರ್ ಮಾಡಿದರೆ ಈ ಥರ ಸಿಚುವೇಶನ್ ಮತ್ತೆ ಆಗಲ್ಲ. ಆದರೆ ನಮ್ಮ ಇಂಡಿಯಾದಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುತ್ತೆ ನೀವೇ ಹೇಳಿ. ಡೆಲ್ಲಿಯಲ್ಲೂ ಸೇಮ್ ಕೇಸ್ ಫ್ರೆಂಡ್ಸ್. UK ಟೂರಿಸ್ಟ್ನ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಇಷ್ಟು ವರ್ಸ್ಟ್ ಆಗಿರೋ ಲಾ ಮತ್ತು ಪೊಲೀಸ್ ಸಿಸ್ಟಮ್ ಇದ್ರೆ ಯಾವ ಟೂರಿಸ್ಟ್ ತಾನೇ ಬರ್ತಾರೆ ನಮ್ಮ ದೇಶಕ್ಕೆ, ನೀವೇ ಹೇಳಿ. ಸೊ ಇದು ಇವತ್ತಿನ ಕಂಟೆಂಟ್ ಫ್ರೆಂಡ್ಸ್. ನಮ್ಮ ಮೊದಲನೇ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಇದೇ ಥರ ಕಂಟೆಂಟ್ಸ್ ನಮ್ಮ ಚಾನಲಿಂದ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮಗೂ ಎಲ್ಲ ಅಪ್ಡೇಟ್ ಸಿಗಲಿ. ಈ ವಿಡಿಯೋನ ಪಾರ್ಟ್ 2 ಅತಿ ಶೀಘ್ರದಲ್ಲಿ ಬರುತ್ತೆ ಫ್ರೆಂಡ್ಸ್. ಸ್ಟೇ ಟ್ಯೂನ್ಡ್. ಈ ಕಂಟೆಂಟ್ನ ಬರೆದವರು ಮತ್ತು ಈ ಕಂಟೆಂಟ್ಗೆ ಧ್ವನಿ ಆದವರು ಕನ್ನಡಿ ಟೀಮ್.